ಬಿಗ್ ಬಾಸ್ ಸೀಸನ್ 1ರಿಂದ ಈಗ 11ಕ್ಕೆ ಕಾಲಿಟ್ಟಿದೆ. ಆದರೆ ಬಿಗ್ ಬಾಸ್ ಸೀಸನ್ 1ರಿಂದ 11ರ ತನಕ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದೆ. ಹಂತ ಹಂತವಾಗಿ ಸೀಸನ್ ಆಗಿ ಕೆಲವೊಂದಷ್ಟು ಬದಲಾವಣೆಗಳನ್ನು ನಾವೆಲ್ಲರೂ ನೋಡಿದ್ದೀವಿ. ಅದರಲ್ಲಿ ಕಿಚ್ಚ ಸುದೀಪ್ ಒಬ್ಬರೇ ಸೀಸನ್ 1ರಿಂದ 11ರವರೆಗೂ ಇರುವಂಥ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಹಿಂದೆ ಇದ್ದಂಥ ಕಲರ್ಸ್ ಕನ್ನಡದ ಬಿಸ್ನೆಸ್ ಹೆಡ್ಡು ಚೇಂಜ್ ಆಗಿದ್ದಾರೆ. ಅದರ ಜೊತೆಗೆ ಸ್ಪರ್ಧಿಗಳು ಚೇಂಜ್ ಆಗ್ತಾ ಇರ್ತಾರೆ. ಅದರ ಜೊತೆಗೆ ಈ ಹಿಂದೆ ಬಿಡದಿಯಲ್ಲಿ ಬಿಗ್ ಬಾಸ್ ನಿವಾಸ ಇತ್ತು, ಈಗ ದೊಡ್ಡ ಆಲದ ಮರದ ಬಳಿ ಇದೆ. ಹೀಗೆ ಅನೇಕ ರೀತಿಯಾದಂಥ ಬದಲಾವಣೆಗಳು ಬಿಗ್ ಬಾಸ್ ಸೀಸನ್ 1ರಿಂದ 11ರವರೆಗೂ ಕೂಡ ಆಗಿದೆ. ತುಂಬ ಜನಕ್ಕೆ ಗೊತ್ತಿಲ್ಲದಂಥ ವಿಚಾರಗಳು ಕೂಡ ಸಾಕಷ್ಟು ಇದೆ. ಬಿಗ್ ಬಾಸ್ ಸೀಸನ್ 1ರಿಂದ 11ರವರೆಗೂ ಕೂಡ ಬಿಗ್ ಬಾಸ್ ಅಂದರೆ ಯಾರು ಅನ್ನೋದು ಗೊತ್ತಾಗಲೇ ಇಲ್ಲ. ಆ ಒಂದು ಸೀಕ್ರೆಟನ್ನು ಹಾಗೆ ಇಟ್ಕೊಂಡು ಬರಲಾಗಿದೆ, ರಿವೀಲ್ ಮಾಡೇ ಇಲ್ಲ. ಆದರೆ ಬಿಗ್ ಬಾಸ್ನಲ್ಲಿ ಹಿಂದೆ ಬರುವಂಥ ಹಿನ್ನೆಲೆ ಧ್ವನಿ ಮತ್ತು ಬಿಗ್ ಬಾಸ್ದೇ ಧ್ವನಿ ಯಾರದ್ದು ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿದೆ. ನೀವಂದುಕೊಂಡಂಗೆ ಸೀಸನ್ 1ರಿಂದ 11ರವರೆಗೂ ಒಬ್ಬನೇ ವ್ಯಕ್ತಿ ಇದರಲ್ಲಿ ವಾಯ್ಸನ್ನು ಕೊಟ್ಟೇ ಇಲ್ಲ. ಬದಲಾಗಿ 4 ವ್ಯಕ್ತಿಗಳು ವಾಯ್ಸನ್ನು ಕೊಟ್ಟಿದ್ದಾರೆ. ಒಂದು ಯಾವುದಾದ್ರೂ ಮಿಸ್ಟೇಕ್ಗಳನ್ನು ಮಾಡಿದಾಗ ಇದು ಬಿಗ್ ಬಾಸ್ ಅಂತ ಹೇಳುವಂಥ ಒಂದು ವಾಯ್ಸು, ಮತ್ತೊಂದು ವೀಕ್ಷಿಸಿ ಬಿಗ್ ಬಾಸ್ ಅಂತ ಹೇಳುವಂಥ ವಾಯ್ಸು. ಹೀಗೆ 2 ವಾಯ್ಸ್ಗಳು ಬಿಗ್ ಬಾಸ್ನ 1.5 ಗಂಟೆ ಕಾರ್ಯಕ್ರಮದಲ್ಲಿ ಬರುತ್ತೆ. ಈ ಬಿಗ್ ಬಾಸ್ನ ಈ ವಾಯ್ಸನ್ನು ಸೀಸನ್ಗೆ ತಕ್ಕಂತೆ ಕೆಲವರು ಬದಲಾಗಿದ್ದಾರೆ. ವಾಯ್ಸ್ ಓವರ್ ಕೊಡ್ತಾ ಇದ್ದವರು ಬದಲಾಗಿದ್ದಾರೆ. ಹಾಗಿದ್ರೆ ಮೊದಲು ಕೊಟ್ಟವ್ರು ಯಾರು, ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಆನಂತರ ಬದಲಾವಣೆ ಯಾಕಾಯಿತು? ಬರೋಬ್ಬರಿ 4 ಜನ ವಾಯ್ಸ್ ಬದಲಾದ್ರೂ ಕೂಡ ಜನರಿಗೆ ಹತ್ತಿರವಾಗಿದ್ದು ಇಷ್ಟ ಆಗಿದ್ದು ಹೇಗೆ? ಅದರಲ್ಲಿ ಫೇಮಸ್ ಆಗಿದ್ದಂಥ ವಾಯ್ಸ್ ಯಾರದು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಎಸ್, ಈ ವ್ಯಕ್ತಿಯನ್ನು ನೋಡಿದ ಕ್ಷಣ ಇವರನ್ನು ಎಲ್ಲೋ ನೋಡಿದ್ದೀವಿ ಅಂತ ಖಂಡಿತವಾಗಿಯೂ ಕೂಡ ನಿಮಗೆ ಅನಿಸಿರುತ್ತೆ. ಹೌದು, ಇವರು ಬೇರೆ ಯಾರೂ ಅಲ್ಲ. ಇವರ ಹೆಸರು ಅಮಿತ್ ಭಾರ್ಗವ್. 2010ರಲ್ಲಿ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಸೀತೆ ಧಾರಾವಾಹಿಯಲ್ಲಿ ಶ್ರೀರಾಮನ ಪಾತ್ರದಲ್ಲಿ ಅಭಿನಯಿಸಿದ್ರು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅವತ್ತಿಗೆ ಈ ಪಾತ್ರ ತುಂಬಾ ಹೈಲೈಟ್ ಆಗಿತ್ತು. ಅವತ್ತಿಗೆ ಯಾರಾದರೂ ಶ್ರೀರಾಮನನ್ನು ನೆನಪಿಸಿಕೊಂಡ್ರೆ, ಶ್ರೀರಾಮನ ಜಪ ಮಾಡ್ತಾ ಇದ್ರೆ ಎಲ್ರಿಗೂ ಕಣ್ಣು ಮುಂದೆ ಬರ್ತಿದ್ದು ಅಮಿತ್ ಭಾರ್ಗವ್. ಯಾಕಂದರೆ ಆ ಪಾತ್ರದಲ್ಲಿ ಅವರು ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ರು. ಶ್ರೀರಾಮ ಅನ್ನುವಂಥ ಪಾತ್ರಕ್ಕೆ ಭಕ್ತಿಪೂರ್ವಕವಾಗಿ ಜೀವ ತುಂಬಿದ್ರು. ಅವತ್ತು ಅಮಿತ್ ಭಾರ್ಗವ್ ಅವರ ಅಭಿನಯ ಎಲ್ರಿಗೂ ಇಷ್ಟ ಆಗಿತ್ತು. ಅದೇ ಅಮಿತ್ ಭಾರ್ಗವ್ ಕೊನೆಯ ಬಾರಿಯಾಗಿ ಆ ಸೀರಿಯಲ್ನಲ್ಲಿ ಕನ್ನಡದಲ್ಲಿ ನಟಿಸಿದ್ದು. ಅದಾದ ನಂತರ ಅವರು ಕನ್ನಡದಕ್ಕೆ ಕಮ್ ಬ್ಯಾಕ್ ಮಾಡಲೇ ಇಲ್ಲ. ಬಟ್ ಬಿಗ್ ಬಾಸ್ನಲ್ಲಿ ಅವರು ವಾಯ್ಸ್ ಕೊಡೋದಕ್ಕೆ ಅವಕಾಶ ಸಿಗತ್ತೆ. ಹಾಗೆ ನೋಡಿದ್ರೆ ಅವರು ಸ್ವತಃ ಬೆಂಗಳೂರಿನವರೇ. ಕನ್ನಡಕ್ಕಿಂತ ಹೆಚ್ಚಾಗಿ ತಮಿಳಿನಲ್ಲಿ ಈಗ ಗುರುತಿಸಿಕೊಂಡಿದ್ದಾರೆ. ಅಮಿತ್ ಭಾರ್ಗವ್ ಅವರು 2013ರಲ್ಲಿ ETV ಕನ್ನಡದಲ್ಲಿ ಪ್ರಸಾರವಾದ ಬಿಗ್ ಬಾಸ್ ಸೀಸನ್ 1 ಹಾಗೂ 2014ರಲ್ಲಿ ಏಷ್ಯಾನೆಟ್ ಸುವರ್ಣದಲ್ಲಿ ಪ್ರಸಾರವಾದ ಬಿಗ್ ಬಾಸ್ ಸೀಸನ್ 2 ಈ ಎರಡಕ್ಕೂ ಕೂಡ ಅವರು ಧ್ವನಿ ಕೊಟ್ಟಿದ್ದಾರೆ. 1 ಮತ್ತು 2 ಇವೆರಡರ ಧ್ವನಿಯು ಅಮಿತ್ ಭಾರ್ಗವ್ ಅವರದ್ದೇ ಧ್ವನಿ ಆಗಿತ್ತು. ಸೊ ಆಗ ಅಮಿತ್ ಭಾರ್ಗವ್ ಅವರ ವಾಯ್ಸು ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಸೀಸನ್ 3ಯಿಂದ ಬದಲಾಗತ್ತೆ. ಆದರೆ ಯಾಕೆ ಬದಲು ಮಾಡಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಅನೇಕರು ಮಾಡಿದರು. ಮೊದಲು ಬರ್ತಿದ್ದಂಥ ವಾಯ್ಸೇ ಚೆನ್ನಾಗಿತ್ತು, ಯಾಕೆ ನೀವು ಬದಲು ಮಾಡಿದ್ರಿ, ನಮಗೆ ಕೇಳೋಕ್ಕಾಗ್ತಾ ಇಲ್ಲ ಅಂತ ಕೆಲವರು ಕಮೆಂಟ್ ಮಾಡಿದ್ದು ಕೂಡ ಇದೆ. ಆದರೆ ಅಮಿತ್ ಭಾರ್ಗವ್ ತಮಿಳು ಇಂಡಸ್ಟ್ರಿಯಲ್ಲಿ ಮತ್ತು ಹಿಂದಿಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಅಲ್ಲಿಗೆ ಮದುವೆನೂ ಆಗಿದ್ದಾರೆ. ಶ್ರೀರಂಜನಿ ಅನ್ನುವಂಥವರನ್ನು ಮದುವೆ ಆಗಿದ್ದಾರೆ. ಅವರಿಗೊಂದು ಹೆಣ್ಣು ಮಗು ಇದೆ. ಕನ್ನಡಕ್ಕೆ ಆ ನಂತರ ಅವರು ಬರಲೇ ಇಲ್ಲ. ಅವರು ಅಲ್ಲಿಯೇ ಸೆಟಲ್ ಆಗಿರುವಂಥ ಕಾರಣಕ್ಕಾಗಿ ಅವರು ವಾಯ್ಸ್ ಕೊಡೋದನ್ನು ನಿಲ್ಲಿಸ್ಬಿಡ್ತಾರೆ. ಅದಾದ ನಂತರ ಆಲ್ರೆಡಿ ಬಿಗ್ ಬಾಸ್ ವಾಯ್ಸನ್ನು ಕೇಳಿಸ್ಕೊಂಡಿದ್ದಂಥ ಜನಕ್ಕೆ ಅದನ್ನೇ ಹೋಲುವಂಥ ವಾಯ್ಸ್ ಬೇಕಾಗಿತ್ತು. ಆದರೆ ಅದಕ್ಕೆ ಒಳ್ಳೆಯ ಗಟ್ಸ್ ಇರುವಂಥ ವಾಯ್ಸ್ ಬೇಕಾಗಿತ್ತು. ಆಗ ಆಯ್ಕೆ ಆದವರೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಜೇಂಡೆ ಪಾತ್ರವನ್ನು ಮಾಡಿದ, ಜೇಂಡೆ ಪಾತ್ರದಲ್ಲಿ ಬಣ್ಣ ಹಚ್ಚಿ ಕನ್ನಡದ ಹೆಸರಾಂತ ನಟನಾಗಿ ಹೆಸರು ಮಾಡಿದಂಥ BM ವೆಂಕಟೇಶ್. ಹೌದು,
BM ವೆಂಕಟೇಶ್ ಅವರು ಬಿಗ್ ಬಾಸ್ ಸೀಸನ್ 3ಕ್ಕೆ ಧ್ವನಿಯನ್ನು ನೀಡಿದರು. ಬಿಗ್ ಬಾಸ್ ಸೀಸನ್ 3ಕ್ಕೆ BM ವೆಂಕಟೇಶ್ ಅವರು ಧ್ವನಿ ನೀಡಿದಾಗ ತುಂಬ ಜನಕ್ಕೆ ಈ ವಾಯ್ಸ್ ಇಷ್ಟವಾಗಿತ್ತು ಮತ್ತು ಹತ್ತಿರವೂ ಕೂಡ ಆಗಿತ್ತು. ಅವರೊಬ್ಬ ಅದ್ಭುತ ಕಲಾವಿದ ಅನ್ನೋದು ಗೊತ್ತಿತ್ತು. ಯಾಕಂದರೆ ಬಹಳ ವರ್ಷಗಳಿಂದ ಕನ್ನಡ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ್ರು. ಅವರ ವಾಯ್ಸ್ ಕೂಡ ಅಷ್ಟೇ ಅದ್ಭುತವಾಗಿದೆ, ಬೇಸ್ ವಾಯ್ಸ್ ಇದೆ ಅನ್ನೋದು ಕೂಡ ಗೊತ್ತಿತ್ತು. ಆದರೆ ಇಷ್ಟರ ಮಟ್ಟಿಗೆ ಅವರು ವಾಯ್ಸನ್ನು ಕೊಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಬಿಗ್ ಬಾಸ್ನಲ್ಲೂ ಕೂಡ ವಾಯ್ಸನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ವೈರಲ್ ಆದಾಗ ಆಗ ಇವರೇ ಒಪ್ಕೊಂಡಿದ್ರು, ಹೌದು ನಾನು ಬಿಗ್ ಬಾಸ್ಗೆ ವಾಯ್ಸನ್ನು ಕೊಟ್ಟಿದ್ದೀನಿ ಅಂತ. ಅನೇಕ ಸೀರಿಯಲ್ಗಳಿಗೆ, ಸಿನಿಮಾಗಳಿಗೆ ಇವರು ವಾಯ್ಸ್ ಡಬ್ ಮಾಡಿದ್ದಾರೆ. ಇವತ್ತು ಕನ್ನಡದಲ್ಲಿ ಅನೇಕ ಬೇರೆ ಭಾಷೆಯ ಸಿನಿಮಾಗಳು ಬರ್ತಾ ಇದೆ. ಆ ಸಿನಿಮಾಗಳಲ್ಲಿ ಬಹುತೇಕವಾಗಿ ವಾಯ್ಸ್ ಇವರದ್ದೇ ಇರುತ್ತೆ. ಇವರ ವಾಯ್ಸ್ ಗೊತ್ತಾಗ್ತಾ ಇದ್ದ ಹಾಗೆಯೇ ನೀವು ಕೂಡ ಕಂಡು ಹಿಡಿಬಹುದು ಇದು BM ವೆಂಕಟೇಶ್ ಅವರ ವಾಯ್ಸ್ ಅಂತ. ಇವರೊಬ್ಬ ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ ಹೌದು. ಹೇಗೆ ಖಳನಟನಾಗಿ ಅಥವಾ ಅದ್ಭುತ ಕಲಾವಿದನಾಗಿ ಮಿಂಚಿದ್ದಾರೋ ಅದೇ ರೀತಿಯಾಗಿ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕೂಡ ಮಿಂಚಿದ್ದಾರೆ. ಇನ್ನು ನಟ ಮತ್ತು ಮಾಡೆಲ್, ಕಂಠದಾನ ಕಲಾವಿದ ಬಡಕ್ಕಿಲ ಪ್ರದೀಪ್ ಅವರು ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಚಿರಪರಿಚಿತರಾಗಿದ್ದಾರೆ. ಯಾಕಂದರೆ ಅನೇಕರು ಇವರ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತು ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ, ಇಂಟರ್ವ್ಯೂ ಮಾಡಿದ್ದಾರೆ. ಪ್ರದೀಪ್ ಅವರು TV9 ಎಂಬ ಸುದ್ದಿ ವಾಹಿನಿಯಲ್ಲಿ ವಾರ್ತಾ ವಾಚಕರಾಗಿ ಕೆಲಸವನ್ನು ಪ್ರಾರಂಭ ಮಾಡಿದರು. ಆನಂತರ ತಮಿಳು, ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿದ್ರು. ಇನ್ನು ಇವರು ಬಿಗ್ ಬಾಸ್ ಶೋಗೆ ಹಿನ್ನೆಲೆ ಧ್ವನಿಯನ್ನು ನೀಡಿದ್ದಾರೆ, ಆದರೆ ಬಿಗ್ ಬಾಸ್ಗೆ ಅಲ್ಲ. ಹಾಗಿದ್ರೆ 2016ರಿಂದ ಅಂದರೆ ಬಿಗ್ ಬಾಸ್ ಸೀಸನ್ 4ರಿಂದ ಬಿಗ್ ಬಾಸ್ ಸೀಸನ್ 11ರವರೆಗೂ ಬಿಗ್ ಬಾಸ್ನ ವಾಯ್ಸನ್ನು ಕೊಡ್ತಾ ಇರೋದು ಒಬ್ಬರೇ ಒಬ್ಬ ವ್ಯಕ್ತಿ. ಹಾಗಿದ್ರೆ ಆ ವ್ಯಕ್ತಿ ಯಾರು? ಈಗಿನ ಬಿಗ್ ಬಾಸ್ಗೆ ಕೊಡ್ತಾ ಇರುವಂಥ ವಾಯ್ಸ್ ಯಾರದ್ದು ಅನ್ನೋದನ್ನು ನೋಡೋದಾದರೆ ಅವರ ಹೆಸರೇ ಶ್ರೀನಿವಾಸ್ ಪ್ರಸಾದ್. ಆದರೆ ಶ್ರೀನಿವಾಸ್ ಪ್ರಸಾದ್ ಅಂದರೆ ಯಾರು, ಅವ್ರು ಹೇಗಿದ್ದಾರೆ, ವಯಸ್ಸಾಗಿದೆಯೋ ಅಥವಾ ಹುಡುಗನ, ಅವರು ಬರೀ ವಾಯ್ಸ್ ಓವರನ್ನು ಮಾತ್ರ ಕೊಡ್ತಾರಾ ಅಥವಾ ಅವರು ಕೂಡ ನಟನ, ಕಲಾವಿದನ, ಇದು ಯಾವುದಕ್ಕೂ ಕೂಡ ಉತ್ತರ ಸಿಗೋದಿಲ್ಲ. ಕಾರಣ ಅವರ ಫೋಟೋ ಎಲ್ಲೂ ಕೂಡ ರಿವೀಲ್ ಆಗಿಲ್ಲ, ಅವರ ವಿಡಿಯೋ ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಹಾಗಾಗಿ ಆ ವ್ಯಕ್ತಿ ಯಾರು, ಅವರ ಹಿನ್ನೆಲೆ ಏನು ಅನ್ನೋದು ಗೊತ್ತಿಲ್ಲ. ಇನ್ನು ಇವರ ಪೇಮೆಂಟ್ ವಿಚಾರಕ್ಕೆ ಬರೋದಾದರೆ ಈ ಬಿಗ್ ಬಾಸ್ ಅನ್ನೋದು ಬಹಳ ತಿಂಗಳುಗಳ ಕಾಲ ಪ್ರಸಾರ ಆಗತ್ತೆ. ಆ ಕಾರಣಕ್ಕಾಗಿ ಒಂದು ಎಪಿಸೋಡ್ಗೆ ಇವರಿಗೆ 25ರಿಂದ 30 ಸಾವಿರವನ್ನು ಪೇ ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೆ. ಯಾಕಂದರೆ ವಾಯ್ಸ್ ಓವರ್ ಆರ್ಟಿಸ್ಟ್ಗೆ ಬಹಳ ಬೇಡಿಕೆ ಇರುವಂಥ ಹಿನ್ನೆಲೆಯಲ್ಲಿ ಒಂದು ದಿನದ ಎಪಿಸೋಡ್ಗೆ ಅವರಿಗೆ 25ರಿಂದ 30 ಸಾವಿರವನ್ನು ಚಾರ್ಜ್ ಮಾಡಲಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.